ನೀವೇನಾದರೂ ಫೈಟರ್ ಫಿಶ್ ಇಲ್ಲದ್ರೆ ಬೆಟರ್ ಫಿಶನ್ನು ಬ್ರೀಡ್ ಮಾಡುವ ಪ್ಲ್ಯಾನಲ್ಲಿದ್ದರೆ ಈ ವಿಡಿಯೋನು ಸ್ಕಿಪ್ ಮಾಡಲೇಬೇಡಿ. ಬೆಟರ್ ಫಿಶ್ ಬ್ರೀಡಿಂಗ್ ಸಮಯದಲ್ಲಿ ತುಂಬ ಜನರು ಮಿಸ್ಟೇಕ್ ಮಾಡ್ತಾರೆ. ಅದನ್ನು ಹೇಗೆ ಕರೆಕ್ಟ್ ಮಾಡೋದಂತ ನಾನು ಹೇಳಿಕೊಡ್ತೇನೆ. ತುಂಬ ಜನರು ಅಂಗಡಿಯಿಂದ ಮೀನುಗಳನ್ನು ತಂದ ಕೂಡಲೇ ಬ್ರೀಡಿಂಗ್ಗೆ ಹಾಕ್ತಾರೆ. ಇದು ತುಂಬ ದೊಡ್ಡ ಮಿಸ್ಟೇಕ್. ಫಸ್ಟ್ ಆಫ್ ಆಲ್ ನೀವು ಮೇಲ್ ಮತ್ತು ಫೀಮೇಲಿಗೆ ಸರಿಯಾಗಿ ಕಂಡೀಷನ್ ಮಾಡಬೇಕು. ಹೇಗೆಂದರೆ 10 ಇಲ್ಲದ್ರೆ 15 ದಿನಕ್ಕೆ ಈ ಮೇಲ್ ಮತ್ತು ಫೀಮೇಲ್ ಬೆಟರ್ ಫಿಶ್ಗಳಿಗೆ ನೀವು ಲೈವ್ ಫುಡ್ಡನ್ನು ಕೊಡಬೇಕು. ಈ ಥರ ಲೈವ್ ಫುಡ್ಡನ್ನು ಕೊಡ್ತಾಯಿದ್ರೆ ಬೇಗ ಬ್ರೀಡಿಂಗ್ಗೆ ರೆಡಿ ಆಗ್ತದೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಿಮ್ಮ ಮೇಲ್ ಫಿಶ್ ಬ್ರೀಡಿಂಗ್ಗೆ ರೆಡಿಯಾಗಿದೆಯಾ ಅಂತ ಚೆಕ್ ಮಾಡಿ. ಅದು ಸರಿಯಾಗಿ ಫ್ಲೇರ್ ಮಾಡ್ತದೆ ಮತ್ತು ಈ ಥರ ಬಬಲ್ ನೆಸ್ಟನ್ನು ಕ್ರಿಯೇಟ್ ಮಾಡ್ತದೆ. ಮತ್ತು ನಿಮ್ಮ ಫೀಮೇಲ್ ರೆಡಿಯಾಗಿದೆಯಾ ಗೊತ್ತಾಗಲಿಕ್ಕೆ ಅದರ ಹೊಟ್ಟೆ ಈ ಥರ ಪ್ಲಂಪಿಯಾಗಿ ಇರಬೇಕು ಮತ್ತು ಅದರ ಹೊಟ್ಟೆಯಲ್ಲಿ ಈ ಥರ ಒಂದು ವೈಟ್ ಟ್ಯೂಬ್ ಕಾಣಿಸ್ತದೆ. ಇವು ಎರಡೂ ಇಲ್ಲದಿದ್ದರೆ ಅದನ್ನು ಬ್ರೀಡ್ ಮಾಡಬೇಡಿ. ನೆಕ್ಸ್ಟ್ ಮೇಜರ್ ಮಿಸ್ಟೇಕ್ ಏನಂದರೆ, ತುಂಬ ಜನರು ಬ್ರೀಡ್ ಮಾಡಿ ಮರಿಗಳು ಹ್ಯಾಚ್ ಆಗ್ತವೆ. ಆದರೆ ಮರಿಗಳಿಗೆ ಯಾವುದು ಫುಡ್ ಕೊಡಬೇಕಂತ ಗೊತ್ತೇ ಇರಲ್ಲ. ಎಗ್ ಯೋಕ್ ಮತ್ತು ಪೌಡರ್ಡ್ ಫಿಶ್ ಫುಡನ್ನು ಕೊಡ್ತಾರೆ. ಇದರಿಂದ ನೀರಿನ ಕ್ವಾಲಿಟಿ ಹಾಳಾಗ್ತವೆ ಮತ್ತು ಬೇಗನೆ ತುಂಬ ಮರಿಗಳು ಸಾಯ್ತದೆ. ಸೊ ನೀವು ಮರಿಗಳಿಗೆ ಯಾವಾಗಲೂ ವಿನೆಗರ್ ಇಲ್ಲದಿದ್ದರೆ ಬೇಬಿ ಬ್ರೈನ್ ಶ್ರಿಂಪನ್ನು ಕೊಡಿ. ಸೊ ಬೇಬಿ ಬ್ರೈನ್ ಶ್ರಿಂಪ್ ನೀವು ರೆಡಿ ಇಲ್ಲದಿದ್ದರೆ ಬ್ರೀಡ್ ಮಾಡಲಿಕ್ಕೇ ಹೋಗಬೇಡಿ. ಸುಮ್ಮನೆ ಎಲ್ಲ ಮರಿಗಳನ್ನು ನೀವು ಬ್ರೀಡ್ ಮಾಡಿ ಸಾಯಿಸಾಕ್ತೀರಾ. ಸೊ ಇಷ್ಟೆಲ್ಲ ವಿಷಯಗಳನ್ನು ನೀವು ನೋಡಿಕೊಂಡ್ರೆ ಸಾಕು, ನೀವು ಕೂಡ ನಿಮ್ಮ ಮನೆಯಲ್ಲೇ ಬೆಟರ್ ಫಿಶನ್ನು ಸಕ್ಸಸ್ಫುಲ್ಲಾಗಿ ಬ್ರೀಡ್ ಮಾಡಿ ತುಂಬ ಮರಿಗಳನ್ನು ಪಡೆಯಬಹುದು. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ಮತ್ತು ನಿಮಗೆ ಕೂಡ ಬ್ರೀಡಿಂಗ್ ಪೇರ್ಸ್ ಬೆಟರ್ ಫಿಶ್ ಬೇಕಾದರೆ ನನಗೆ ಮೆಸೇಜ್ ಮಾಡಿ. ನಿಮಗೆ ಇಷ್ಟವಾದ ಮೀನನ್ನು ನಿಮ್ಮ ಪೇಮೆಂಟ್ ಆದಮೇಲೆ ನಿಮಗೆ ಹೋಮ್ ಡೆಲಿವರಿ ಮಾಡಿ ಕೊಡ್ತೇನೆ.